ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಮೂಳೆ ಮುರಿದಿದ್ದಕ್ಕೆ ಚಿಕಿತ್ಸೆ ಪಡಿತಾ ಇದ್ದ 7 ವರ್ಷದ ಸಾನ್ವಿ ಸಾವು. ಮಿಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಎಂಬ ಆರೋಪ. ತಡರಾತ್ರಿಯೇ ಮೃತದೇಹ ಒಯ್ಯುವಂತೆ ಪೊಲೀಸರನ್ನ ಕರೆಸಿ ವೈದ್ಯಾಧಿಕಾರಿ ದರ್ಪ. ವೈದ್ಯರ ವಿರುದ್ಧ ಘೋಷಣೆ, ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹ. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಮುಂಭಾಗ ಹಲವು ಸಂಘಟನೆಗಳ ಪ್ರತಿಭಟನೆ. ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಡಿಸಿ ಬರಲೇಬೇಕು ಅಂತ ಒತ್ತಾಯ. ಬೆಂಗಳೂರಿನ ಮಲ್ಲಸಂದ್ರ ಬಳಿ ಚಿರತೆಯ ಆತಂಕ. ಪೂರ್ವ ವುಡ್ಸ್ ಫ್ಯಾಕ್ಟರಿ ಬಳಿ ಚಿರತೆ ಓಡಾಟ. ಸ್ಥಳದಲ್ಲಿ ಬೋನಿಟ್ಟಿರುವ ಅರಣ್ಯ ಇಲಾಖೆ. ಪ್ರಾವಿಡೆಂಟ್ ಪಾರ್ಕ್ಸ್ ಸ್ಕ್ವೇರ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಎಚ್ಚರಿಕೆಯಿಂದಿರಲು ಸೂಚನೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ನಿನ್ನೆ ಪ್ರತಿಭಟನೆ. ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಂಟಿ ಕೃಷ್ಣಪ್ಪ ಸೇರಿ ಭಾಗಿಯಾದ ಎಲ್ಲರ ಮೇಲೂ ಎಫ್ಐಆರ್. 11ಕ್ಕೂ ಹೆಚ್ಚು ಎಫ್ಐಆರ್ ದಾಖಲಿಸಿರುವ ಗುಬ್ಬಿ ಪೊಲೀಸರು. ಕೆನಾಲ್ ವಿಚಾರದಲ್ಲಿ ಹಠ ಮಾಡೋದು ಒಳ್ಳೆಯದಲ್ಲ. ಪೊಲೀಸರಿಗೆ ಹೊಡೆದವರನ್ನ ಬಿಡಿ ಅಂತ ಹೇಳೋದಕ್ಕಾಗತ್ತಾ? ಬೇಕು ಅಂತ ಗಲಾಟೆ ಮಾಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ತಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಪ್ರತಿಕ್ರಿಯೆ. ರಾಜ್ಯದಲ್ಲಿ ಸದ್ಯ 300ರ ಗಡಿಯಲ್ಲಿ ಕೋವಿಡ್ ಪ್ರಕರಣಗಳು. ಈ ವರ್ಷ ಕೊರೋನಾಗೆ 4 ಜನರ ಸಾವಿನಿಂದ ಕಳವಳ. ಡೆತ್ ಆಡಿಟ್ ಮಾಡಿಸಿದ ಆರೋಗ್ಯ ಇಲಾಖೆ. ಉಸಿರಾಟ ಸಮಸ್ಯೆ, ಇತರೆ ಗಂಭೀರ ಆರೋಗ್ಯ ಸಮಸ್ಯೆ ಇರೋರೇ ಟಾರ್ಗೆಟ್ ಅನ್ನುವ ಅಂಶ ಬಯಲು. ಕೊರೋನಾ ಎದುರಿಸಲು ಸನ್ನದ್ಧ ಅಂತಿರುವ ಸರ್ಕಾರ. ಆದರೆ ಆರೋಗ್ಯ ಇಲಾಖೆ ಅಂಕಿಅಂಶಗಳಲ್ಲೇ ಔಷಧಿ ಕೊರತೆ ಇರೋದು ಬಯಲು. ಅನುದಾನದ ಕೊರತೆ, ಟೆಂಡರ್ ಪ್ರಕ್ರಿಯೆ ವಿಳಂಬದಿಂದ 150ಕ್ಕೂ ಹೆಚ್ಚು ಔಷಧಿಗಳ ದಾಸ್ತಾನೇ ಇಲ್ಲ. ಕೆರೆ ದಡ ಆಟದಲ್ಲಿ ಶುರುವಾದ ಕಿರಿಕ್ ಕೊಲೆಯಲ್ಲಿ ಅಂತ್ಯ. ಬೆಳಗಾವಿಯ ಸುತಗಟ್ಟಿಯಲ್ಲಿ ವೆಂಕಟೇಶ್ ಎಂಬಾತನನ್ನ ಕೊಂದ ರಾಘು ಮತ್ತು ವೆಂಕಟೇಶ್. ಹೊಟ್ಟೆಗೆ ಚಾಕು ಇರಿತದಿಂದ ನ್ಯಾಷನಲ್ ಲೆವೆಲ್ ರನ್ನರ್ ಆಗಿದ್ದ ವೆಂಕಟೇಶ್ ಸಾವು. ದೇವಸ್ಥಾನದ ಪೂಜೆಗಾಗಿ ದಾಯಾದಿಗಳ ಡಿಶುಂ. ತಾತನ 2 ಹೆಂಡತಿಯರ ಮಕ್ಕಳ 2 ಗುಂಪುಗಳಿಂದ ದೊಣ್ಣೆ ಹಿಡಿದು ನಡು ರಸ್ತೆಯಲ್ಲೇ ಕಾದಾಟ. 6 ವರ್ಷಗಳಿಂದ ಪೂಜೆ ವಿಚಾರಕ್ಕೆ ನಡೀತಾ ಇದೆ ತಕರಾರು. ಐಪಿಎಲ್ ಟಿಕೆಟ್ ಮಾರಾಟ ದಂಧೆಯಲ್ಲಿ ಕಾನ್ಸ್ಟೇಬಲ್ ಭಾಗಿ ಕೇಸ್. ತನಿಖೆ ಸಮರ್ಪಕವಾಗಿ ನಡೆಸುವುದಕ್ಕೆ ಡಿಜಿಐಜಿಪಿ, ಲೋಕಾಯುಕ್ತ, ಬೆಂಗಳೂರು ಕಮಿಷನರ್ಗೆ ಪತ್ರ. ಹಿರಿಯ ಅಧಿಕಾರಿಗಳು ಭಾಗಿಯಾದ ಶಂಕೆ ವ್ಯಕ್ತಪಡಿಸಿರುವ ವಕೀಲ ಹುಸೇನ್. ಆನ್ಲೈನ್ನಲ್ಲಿ ಮನೆ ಕೆಲಸದಾಕೆಯನ್ನ ಬುಕ್ ಮಾಡಿದ್ದ ಸೇಲ್ಸ್ ಮ್ಯಾನೇಜರ್ 30 ನಿಮಿಷದಲ್ಲಿ 30,000 ರೂಪಾಯಿ ತಗೊಂಡು ಎಸ್ಕೇಪ್. ರಶ್ಮಿ ಅನ್ನೋರಿಗೆ ಬಿಮಲಾ ಎಂಬಾಕೆಯಿಂದ ವಂಚನೆ. ಬೆಂಗಳೂರಿನ ಕುಂಬಳಗೋಡು ಠಾಣೆಯಲ್ಲಿ ಕೇಸ್. ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೂ ಸಿಗ್ತಾ ಇಲ್ಲ ಗೌರವಧನ. 3 ತಿಂಗಳ ಅವಧಿಗೆ 200 ಕೋಟಿ ಬಾಕಿ ಉಳಿಸಿಕೊಂಡ ಆಹಾರ ಇಲಾಖೆ. ಶಾಲೆ ಆರಂಭವಾಗಿದ್ದು ಮಕ್ಕಳ ಫೀಸ್ ಕಟ್ಟುವುದಕ್ಕೆ ಕಷ್ಟ ಅಂತಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕರು. ಕಿವಿ ಕೇಳಿಸೋರ್ಗೂ ಕಿವುಡು ಅಂತ ನಕಲಿ ಪ್ರಮಾಣ ಪತ್ರ. ಸರ್ಕಾರಿ ಕೆಲಸಕ್ಕಾಗಿ ಡೂಪ್ಲಿಕೇಟ್ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿ ವಿಶೇಷ ಚೇತನರಿಗೆ ವಂಚನೆ. ಚಿತ್ರದುರ್ಗ ಜಿಲ್ಲಾ ಸರ್ಜನ್ ಪಿ ರವೀಂದ್ರ ವಿರುದ್ಧ ಗಂಭೀರ ಆರೋಪ. ವಿಧಾನಸೌಧದಲ್ಲಿ ಇವತ್ತಿನಿಂದ ಗೈಡೆಡ್ ಟೂರ್ ಆರಂಭ. 30 ಜನರ ಮೊದಲ ತಂಡದಿಂದ ಶಕ್ತಿಸೌಧದ ವೀಕ್ಷಣೆ. ಸಾರ್ವಜನಿಕರಿಗೆ ವಿಧಾನಸೌಧದ ಇತಿಹಾಸ, ಕಟ್ಟಡ ನಿರ್ಮಾಣ ಸೇರಿ ಎಲ್ಲ ಮಾಹಿತಿ ನೀಡಿದ ಗೈಡ್ ನರಸಿಂಹಲು. ಕನ್ನಡಿಗರ ಆಕ್ರೋಶದ ನಡುವೆಯೇ ಕಮಲ್ ಹಾಸನ್ ಸಿನಿಮಾದ ಪ್ರಚಾರ. ಮಾರ್ಮಿಕ ಪೋಸ್ಟ್ ಹಾಕಿದ್ದ ವಿಕ್ಟರಿ ಥಿಯೇಟರ್ ವಿರುದ್ಧ ಆಕ್ರೋಶ. ಸಿನಿಮಾ ಮಂದಿರಕ್ಕೆ ಘೇರಾವ್ ಹಾಕಿದ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು. ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನೋ ಮಾತು ಸಹಿಸೋದಿಲ್ಲ. ಬೇಷರತ್ ಕ್ಷಮೆ ಕೇಳಬೇಕು. ಯಾವುದೇ ಥಿಯೇಟರ್ನಲ್ಲಿ ಥಗ್ ಲೈಫ್ ರಿಲೀಸ್ ಆದರೂ ಬೆಂಗಳೂರು ಬಂದ್. ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ. ಇವತ್ತು ಪಂಜಾಬ್ ಮುಂಬೈ ತಂಡಗಳ ನಡುವೆ 2ನೇ ಕ್ವಾಲಿಫೈಯರ್. ಗೆದ್ದೋರು ಫೈನಲ್ಸ್ನಲ್ಲಿ ಆರ್ಸಿಬಿ ವಿರುದ್ಧ ಸೆಣಸಾಟ.
ಬೆಂಗಳೂರು ತಂಡವನ್ನ ಎದುರಿಸೋರು ಯಾರು ಅನ್ನೋ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.